ಡಿಯರ್ ಮೋದಿಜಿ, ಹೇಗೆ ಟಿಕ್ಟಾಕ್ ಅನ್ನ ಬ್ಯಾನ್ ಮಾಡಿದ್ರಿ ಹಾಗೆ ಗೂಗಲ್ ಪ್ಲೇ ಸ್ಟೋರ್ ಅನ್ನ ಬ್ಯಾನ್ ಮಾಡಿ. ಯಾಕಂದ್ರೆ ರೀಸೆಂಟ್ಲಿ ಗೂಗಲ್ ಕುಕ್ಕು FM, Naukri.com, Shaadi.com ಗಳಂತ 10 ಇಂಡಿಯನ್ ಆಪ್ಸ್ ಗಳನ್ನ ಗೂಗಲ್ ಪ್ಲೇ ಸ್ಟೋರ್ ನಿಂದ ತೆಗೆದು ಹಾಕಿತ್ತು. ಯಾಕಂದ್ರೆ 2020ರಲ್ಲಿ ಗೂಗಲ್ ಒಂದು ಬಿಲ್ಲಿಂಗ್ ಪಾಲಿಸಿಯನ್ನ ತಗೊಂಡು ಬಂದಿತ್ತು. ಈ ಪಾಲಿಸಿ ಅಕಾರ್ಡಿಂಗ್ ಗೂಗಲ್ ಹೇಳ್ತಾ ಇದೆ, ಗೂಗಲ್ ಫೌಂಡರ್ ಅಂದ್ರೆ ಸ್ವತಃ ಗೂಗಲ್ಗೆ 30% ಟ್ಯಾಕ್ಸ್ ಕೊಡಬೇಕು. ಅಂದ್ರೆ ಯಾವುದೋ ಒಂದು ಕಂಪ್ನಿ ₹100 ಸಂಪಾದನೆ ಮಾಡ್ತಾ ಇದೆ ಅಂದ್ರೆ ₹30 ಗೂಗಲ್ ತಗೊಳುತ್ತೆ. ಅದರಲ್ಲೂ 80% GST ಅಂದ್ರೆ ₹18 ಸರ್ಕಾರದ ಬಳಿ ಹೋಗುತ್ತೆ. ಅಂದ್ರೆ ಟೋಟಲಿ ₹48 ಟ್ಯಾಕ್ಸ್ ಮೇಲೆನೆ ಖರ್ಚಾಗ್ತಾ ಇದೆ. ಉಳಿದಿರೋ ₹52ನಲ್ಲಿ ಮಾರ್ಕೆಟಿಂಗ್ ಕಾಸ್ಟ್, ಅಡ್ವರ್ಟೈಸ್ಮೆಂಟ್ ಕಾಸ್ಟ್, ಎಂಪ್ಲಾಯ್ ಖರ್ಚು ಎಲ್ಲ ತೆಗೆದ್ರು ಪ್ರಾಫಿಟ್ ಎಷ್ಟು ಉಳಿಯುತ್ತೆ ಅಂತ ಕಂಪ್ನಿ ಓನರ್ಗೆ ಗೊತ್ತು. ಅದು ಮಾತು ಬೇರೆ, ಇಂಡಿಯನ್ ಗೌರ್ಮೆಂಟ್ ಹೇಳ್ತು ಅಂತ ಗೂಗಲ್ ಈ ಆಪ್ಸ್ ಗಳನ್ನ ರೀಸ್ಟೋರ್ ಮಾಡ್ತು. ಆದ್ರೆ ಪ್ರಶ್ನೆ ಇರೋದು, ಎಲ್ಲಿವರೆಗೆ ನಮ್ಮ ದೇಶದ ಡಿಜಿಟಲ್ ಮಾರ್ಕೆಟ್ ಪೂರ್ತಿ ಬೇರೆ ದೇಶದ ಮೇಲೆನೆ ಡಿಪೆಂಡ್ ಆಗಿರಬೇಕು? ನಮಗೆ ಗೂಗಲ್ ಪ್ಲೇ ಸ್ಟೋರ್ ಬದಲಾಗಿ ಬೇರೆ ಆಲ್ಟರ್ನೇಟ್ ಯಾವುದಾದ್ರೂ ಸ್ವದೇಶಿ ಪ್ಲೇ ಸ್ಟೋರ್ ಆಪ್ ಲಾಂಚ್ ಮಾಡಬೇಕಾ ಬೇಡವಾ? ಇದರ ಮೇಲೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇಂತಹದೇ ವಿಡಿಯೋ ನೋಡಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ.